ಹೀಗೆ ಸದ್ಯಕ್ಕೆ ಇದೀಗ ಬಿಜೆಪಿ ನಾಯಕರು ಬಿಜೆಪಿ ಮುಖಂಡರೆಲ್ಲರೂ ಕೂಡ ಚಿತ್ರದುರ್ಗದಲ್ಲಿ ಈಗಾಗಲೇ ಕೆಲವೊಂದು ಬಿಜೆಪಿ ಮುಖಂಡರಿಗೆ ಕೆಲವೊಂದು ಬಿಜೆಪಿ ನಾಯಕರಿಗೆ ಅವ್ರದ್ದೇ ಆದಂತಹ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಯಶಸ್ವಿಯಾಗಿ ನಡಿಬೇಕಲ್ಲ, ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ಲಕ್ಷ ಲಕ್ಷ ಜನ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಏನೆಲ್ಲ ಸಿದ್ಧತೆಗಳು ಬೇಕು, ಏನೆಲ್ಲ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ, ಎಲ್ಲವೂ ಕೂಡ ಸರಿಯಾಗಿ ನಿಭಾಯಿಸಬೇಕು. ಹಾಗಾಗಿ ಈಗ ಚಿತ್ರದುರ್ಗದಲ್ಲೂ ಕೂಡ ರಾಜ್ ನ್ಯೂಸ್ ಇದೀಗ ಲೈವ್ ಅಲ್ಲಿ ತೋರಿಸ್ತಾ ಇತ್ತು. ಅಂತಂದ್ರೆ ಹೇಗೆಲ್ಲ ಸಿದ್ಧತೆಗಳು ಮಾಡಲಾಗ್ತಾ ಇದೆ, ಅಲ್ಲಿರುವಂತಹ ಬಿಜೆಪಿ ನಾಯಕರು ಹೇಗೆಲ್ಲ ತಮ್ಮ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಇದೀಗ ಇವತ್ತು ಕೂಡ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ತಯಾರಿಗಳು ಎಲ್ಲವೂ ಕೂಡ ನಡೆದಿದೆ. ಬಿಎಸ್ವೈ ರಾಜಕೀಯ ಹಾದಿಯ ಬಗ್ಗೆ ತಿಳಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಹಾಗಾಗಿ ಮುಖ್ಯ ಅತಿಥಿಯಾಗಿ ಕೇಂದ್ರ ಗೃಹ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಹಲವು ಘಟಾನುಘಟಿ ನಾಯಕರು, PY ವಿಜಯೇಂದ್ರ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಅದಾದ ನಂತರ ಪ್ರಹ್ಲಾದ್ ಜೋಶಿ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಹೀಗೆ ಹಲವು ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಘಟಾನುಘಟಿ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಇನ್ನು ರೈತರ ಪರ ಹೋರಾಟ ಮಾಡಿದಂತಹ ಜನಪ್ರಿಯ ನಾಯಕ ಅಂತ ಹೇಳಿಯೇ ಖ್ಯಾತಿ ಪಡೆದಿರುವಂತಹ BSY ಯಡಿಯೂರಪ್ಪ ಅವರು 50 ವರ್ಷಗಳಲ್ಲಿ ತಮ್ಮ ರಾಜಕೀಯ ಜೀವನದಲ್ಲಿ ಹೇಗೆಲ್ಲ ಅವರು ಸಾಧನೆಯನ್ನ ಮಾಡಿದ್ದಾರೆ ಅಥವಾ ಹೇಗೆಲ್ಲ ಕೆಲಸ ಕಾರ್ಯ ಮಾಡಿದ್ದಾರೆ ಇದೆಲ್ಲವೂ ಕೂಡ ತಿಳಿಸಲಾಗುತ್ತೆ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ. ಹೀಗೆ ಚಿತ್ರದುರ್ಗದಲ್ಲಿ ಬಹಳ ಅದ್ಧೂರಿಯಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಹಾಗಾಗಿ ಈಗ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಗೃಹ ಸಚಿವರು ಆಗಮಿಸುತ್ತಿದ್ದಾರೆ. ಅದಾದ ನಂತರ BY ವಿಜಯೇಂದ್ರ, ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, ಪ್ರಹ್ಲಾದ್ ಜೋಶಿ, ಹೀಗೆ ಹಲವು ಘಟಾನುಘಟಿ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಆರಂಭ ಆಗುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಅಂತಂದ್ರೆ ಊಟ ತಿಂಡಿ ವ್ಯವಸ್ಥೆ ಇರ್ಬೋದು, ಅಥವಾ ಇಲ್ಲಿ ಚೇರ್ಗಳು ಅಂತಂದ್ರೆ ಆಸನಗಳ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ಮಾಡಲಾಗಿದೆ. ಎಲ್ಲೆಡೆಯೂ ಕೂಡ ಇವತ್ತು ಚಿತ್ರದುರ್ಗದಲ್ಲಿ ಕೇಸರಿಮಯ ಕೇಸರಿ ಧ್ವಜಗಳೇ ಹಾರಾಡ್ತಾ ಇದೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಸಿದ್ಧತೆಗಳು ನಡೀತಾ ಇದೆ. ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇನ್ನೇನ ಕಲ್ಲಿನ ಕೋಟೆ ಮಾದರಿಯ ಜರ್ಮನ್ ಪೆಲ್ಡಾಲ್ ಕೂಡ ಹಾಕಿ ಸಿದ್ಧತೆಗಳು ನಡೀತಾ ಇದೆ. ಇನ್ನು ಇಲ್ಲಿ ಬರುವಂತಹ ಅಭಿಮಾನಿಗಳಿಗೆ ಆ ಒಂದು ಜನರಿಗೋಸ್ಕರ ಊಟದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಚಿತ್ರದುರ್ಗದ ದೃಶ್ಯಗಳು. ಬರುವಂತಹ ಜನರಿಗೆ ಊಟದ ವ್ಯವಸ್ಥೆ, ಅಡುಗೆ ಎಲ್ಲವೂ ಕೂಡ ತಯಾರಾಗ್ತಾ ಇದೆ. ಒಂದು ಕಡೆ ಆಸನದ ವ್ಯವಸ್ಥೆ, ಮತ್ತೊಂದು ಕಡೆ ಊಟ ತಿಂಡಿ. ಈಗಾಗಲೇ ಹೇಳ್ತಾ ಇದೆ ಊಟ ತಿಂಡಿ ವ್ಯವಸ್ಥೆ ಬೇಕಾಗುತ್ತೆ, ಅದೆಲ್ಲವೂ ಕೂಡ ಮಾಡಲಾಗ್ತಾ ಇದೆ ಅಂತ ಹೇಳಿ. ಈಗ ನೋಡ್ತಾ ಇರುವಂತಹ ದೃಶ್ಯಗಳು ಇದು ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಲಾಗಿದೆ. ಈಗ ಸದ್ಯಕ್ಕೆ ನಡೀತಾ ಇರುವಂತಹ ತಯಾರಿ ಹೀಗಿದೆ. ಇದು ಲೈವ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಚಿತ್ರದುರ್ಗದ್ದು. ಒಂದು ಕಡೆ ಆಸನದ ವ್ಯವಸ್ಥೆ, ಕಾರಣ ಏನು ಅಂತಂದ್ರೆ 1000 ಜನ ಅಲ್ಲ, ಇಲ್ಲಿ ಲಕ್ಷ ಲಕ್ಷ ಜನ ಇವತ್ತು ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಸುತ್ತಮುತ್ತ ಇರುವಂತಹ ಊರುಗಳಿಂದ ಗ್ರಾಮಗಳಿಂದ ಎಲ್ಲರೂ ಕೂಡ ಜನ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ. ಹಾಗಾಗಿ ಇಲ್ಲಿ ಬರುವಂತಹ ಜನರಲ್ಲಿ ಅಥವಾ ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆ ಬೇಕಾಗುತ್ತೆ. ಅದಾದ ನಂತರ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು. ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಸಿದ್ಧತೆ ಬಲು ಜೋರಾಗಿ ನಡೀತಾ ಇದೆ. ಈಗಾಗಲೇ ಬಿಜೆಪಿ ಮುಖಂಡರು ಕೂಡ ತಿಳಿಸ್ತಾ ಇದ್ರು ಅಂತಂದ್ರೆ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನ ಸಾಗಿಸಬೇಕು, ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಕೂಡ ಅಂತ ಹೇಳಿ. ಹಾಗಾಗಿ ಇನ್ನು ಯಡಿಯೂರಪ್ಪ ಅವರು ಮಾಡಿರುವಂತಹ ಸಾಧನೆ ಇರ್ಬೋದು, ರೈತಪರ ನಾಯಕ ಅಥವಾ ರೈತರಿಗೋಸ್ಕರ ಬದುಕಿರುವಂಥದ್ದು ಅಥವಾ ತಮ್ಮ ರಾಜಕೀಯ ಜೀವನದ ಹಾದಿಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಅಂತ ಹೇಳಿ BSY ಯಡಿಯೂರಪ್ಪ ಅವರ ಅಭಿಮಾನಿಗಳು ಈ ರೀತಿಯಾಗಿ ಶ್ಲಾಘಿಸ್ತಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಹಬ್ಬದ ವಾತಾವರಣ ಸದ್ಯಕ್ಕೆ ಇದೆ ಚಿತ್ರದುರ್ಗದಲ್ಲಿ. ರಾಜಾ ಹುಲಿ ನಡೆದು ಬಂದ ಹಾದಿಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮೆಲುಕು ಹಾಕಲಾಗುತ್ತೆ. 3 ನಿಮಿಷದ ವಿಡಿಯೋ ಕೂಡ ಅವರ ಅಭಿಮಾನಿಗಳು ಒಂದು ರಿಲೀಸ್ ಮಾಡಿದ್ದಾರೆ. ಈ ಒಂದು 3 ನಿಮಿಷದ ವಿಡಿಯೋದಲ್ಲಿ 50 ವರ್ಷದಲ್ಲಿ ರಾಜಕೀಯ ಜೀವನದಲ್ಲಿ BSY ಯಡಿಯೂರಪ್ಪ ಅವರು ಏನೆಲ್ಲ ಮಾಡಿದ್ದಾರೆ, ಹೇಗೆಲ್ಲ ನಡೆದುಕೊಂಡು ಬಂದ್ರು, ಸೈಕಲ್ಗಳಲ್ಲಿ ಹಳ್ಳಿಗಳಿಗೆ ಹೋಗಿ ಹೋರಾಡಿ ಅಲ್ಲಿ ಪಕ್ಷ ಸಂಘಟನೆ ಮಾಡಿದ್ರು, ರೈತರಿಗೋಸ್ಕರ ಕೆಲಸ ಮಾಡಿದ್ರು, ಬಡವರ ಪಾಲಿಗೆ ಕೆಲಸ ಮಾಡಿದ್ರು, ಇದೆಲ್ಲವೂ ಕೂಡ ಮೆಲುಕು ಹಾಕಲಾಗುತ್ತೆ. ನೀರು, ಮಜ್ಜಿಗೆ, ಸುಮಾರು 10 ಲಕ್ಷ ಜನ ಬರುವಂತ ನಿರೀಕ್ಷೆ ಇದೆ. 10 ಲಕ್ಷ ಜನಕ್ಕೆ ಎಷ್ಟೇ ಜನ ಬಂದ್ರು ನಾವು ಅದಕ್ಕೆ ತಯಾರಾಗಿದ್ದೀವಿ. ಅಡುಗೆ ಮಾಡೋಕ್ಕೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನಾವು ಮಾಡಿದ್ದು ಖಾಲಿ ಆಯ್ತಾ ಬೇಸಾಗ್ತಾ ಇರಬೇಕು, ಕೊನೆವರೆಗೂ ಇಲ್ಲಿ ಖಾಲಿ ಆಗೋವರೆಗೂ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ದೂರದಿಂದ ಬಂದಿರತಕ್ಕಂಥ ಯಾರಿಗೂ ತೊಂದರೆ ಆಗೋ ರೀತಿ ಮಾಡಿರ್ತೀವಿ. 10 ಲಕ್ಷ ಜನಕ್ಕೆ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ, ಅಷ್ಟು ಸುಲಭದ ಮಾತಿಲ್ಲ ಸರ್. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ಊಟದ ವ್ಯವಸ್ಥೆಗೆ ಸಂಬಂಧ? ಅಡುಗೆ ಮಾಡೋಕ್ಕೆ ಬಂದಿರತಕ್ಕಂಥವ್ರೆ 1200 ಜನ ಇದ್ದಾರೆ. ಅಡುಗೆ ಮಾಡೋಕ್ಕೆ ಬಂದಿರೋ
ಬಡ್ಸಕ್ ಬಂದಿರ್ತಕ್ಕಂಥದ್ದು ಒಂದೊಂದು ಇದರಲ್ಲಿ 250 ಇಂದ 300 ಜನ ಅವರೇ, ಅವರೊಂದು 2000 ಜನ ಇದ್ದಾರೆ.